ಮಕ್ಕಳೇ, ಜಮದಗ್ನಿ ಎಂಬ ಮಹರ್ಷಿಗಳ ಹೆಸರನ್ನು ನೀವು ಈಗಾಗಲೇ ಕೇಳಿದ್ದೀರಿ. ಸುಪ್ರಸಿದ್ಧರಾದಂತಹ ಮಹಾನ್ ಋಷಿಗಳು, ಭೃಗುವಂಶದಲ್ಲಿ ಜನಿಸಿದಂಥವರು. ಅವರ ಹೆಂಡತಿ ರೇಣುಕಾದೇವಿ ಪ್ರಸೇನಜಿತನೆಂಬ ಹೆಸರಿನ ರಾಜನ ಮಗಳು. ತುಂಬ ಭಕ್ತಿ ಪತಿಪರಾಯಣೆ. ಅವರಿಗೆ 4 ಜನ ಮಕ್ಕಳಾದ ನಂತರದಲ್ಲಿ ಜಮದಗ್ನಿ ಮಹರ್ಷಿಗಳು ತಮಗೆ ಶ್ರೇಷ್ಠನಾದಂತಹ ಮಗ ಜನಿಸಬೇಕಾಗಿತ್ತು ಎಂಬ ಕುರಿತು ಆಲೋಚಿಸ್ತಾ ಇರುವಾಗ, ದೇವರನ್ನು ಪ್ರಾರ್ಥಿಸ್ತಾ ಇರುವಾಗ, ಅವರಿಗೆ ಜನಿಸಿದವನು 5ನೇ ಮಗ. ಅವನಿಗೆ ರಾಮ ಎಂಬುದಾಗಿ ಹೆಸರಿಟ್ಟಿದ್ದರು. ಅದೇ ಕಾರಣದಿಂದ ನಂತರ ಅವನು ಭೃಗುವಂಶದಲ್ಲಿ ಜನಿಸಿದ್ದರಾದ್ದರಿಂದ ಭಾರ್ಗವರಾಮ ಎಂಬುದಾಗಿ ಅವನನ್ನು ಕರೆಯುತ್ತಿದ್ದರು. ಭಾರ್ಗವರಾಮನಿಗೆ ಕೊಡಲಿ ಅಂದರೆ, ಪರಶು ಅಂದರೆ ಬಹಳ ಪ್ರೀತಿ. ಅದನ್ನು ಅವನು ಬಹಳಷ್ಟು ಅದರಲ್ಲಿ ಪರಿಣಿತಿಯನ್ನು ಪಡೆದಿದ್ದನು. ಅವನು ಯಾವ ರೀತಿ ಪರಿಣಿತಿ ಅಂತ ಅಂದರೆ, ತನ್ನ ಎದೆಯ ಮೇಲೆಯೇ ಆ ಪರಶುವನ್ನು ಸವೆದು ಅವನು ಅದನ್ನು ಹರಿತವಾಗಿ ಮಾಡ್ತಿದ್ದಂತೆ. ಹೀಗೆ ಭಾರ್ಗವರಾಮ ಪರಶುವಿನಲ್ಲಿ ಹೋರಾಟ ಮಾಡುವುದರಲ್ಲಿ, ಉಪಯೋಗ ಮಾಡುವುದರಲ್ಲಿ ನಿಷ್ಣಾತನಾಗಿದ್ದ. ಅದರಲ್ಲಿ ಅವನು ಬಹಳ ಪ್ರೀತಿಯನ್ನು ಹೊಂದಿದಂಥವನು. ಅವನು ವಿದ್ಯಾಭ್ಯಾಸವನ್ನು ಮಾಡುತ್ತಾ ಕೈಲಾಸದಲ್ಲಿ ಇದ್ದ. ಒಂದು ದಿನ ಜಮದಗ್ನಿ ಮಹರ್ಷಿಗಳ ಹೆಂಡತಿಯಾದಂತಹ ರೇಣುಕಾಂಬೆ ನದಿಯಲ್ಲಿ ಸ್ನಾನ ಮಾಡುತ್ತಾ ಇದ್ದಂತಹ ಚಿತ್ರರಥನೆನ್ನುವ ಗಂಧರ್ವನನ್ನು ಅವನ ಪತ್ನಿಯರೊಂದಿಗೆ ವಿಹರಿಸುತ್ತಿದ್ದುದನ್ನು ಅವಳು ನೋಡುತ್ತಾಳೆ. ಗಂಗಾ ನದಿಗೆ ಶುದ್ಧವಾದಂತಹ ನೀರನ್ನು ತರಲಿಕ್ಕೆ ಹೋದವಳು ಅವಳು. ಪತಿವ್ರತ ಶಿರೋಮಣಿ. ಅವಳು ನೋಡಿದಳು. ಅವಳನ್ನು ನೋಡುವುದರಲ್ಲಿ ಮಗ್ನಳಾದಳು. ಅಷ್ಟರಲ್ಲಿ ಅವಳಿಗೆ ನೆನಪಾಯಿತು, ಅಯ್ಯೋ, ತಾನು ತಪಸ್ವಿಗಳ ಹೆಂಡತಿ, ಪಾತಿವ್ರತ್ಯವನ್ನು ಪಾಲಿಸುತ್ತಾ ಇದ್ದವಳು, ನನಗೆ ಹೀಗಾಯ್ತಲ್ಲ ಎಂಬುದು ಪಶ್ಚಾತ್ತಾಪ ಪಡುತ್ತಾ, ಆದರೂ ಸಹಿತ ಮಲಿನವಾದ ಮನಸ್ಸು ಅಲ್ಲವೇ, ಹಾಗಾದಾಗ ನೀರನ್ನು ತುಂಬಿ ಮನೆಗೆ ಹೋಗಿ ಜಮದಗ್ನಿಯವರಿಗೆ ನೀಡುತ್ತಾರೆ. ಜಮದಗ್ನಿಯವರು ಮಹಾತಪಸ್ವಿಗಳು. ನೋಡಿದ ಕೂಡಲೇ ಅವರಿಗೆ ಅರ್ಥವಾಯಿತು, ಇದು ಮಲಿನವಾದಂತಹ ನೀರು. ಕ್ರೋಧದಿಂದ ಬೆಂದು ಹೋದರು. ಅಷ್ಟು ಕೋಪ. ಇಲ್ಲ, ಇದು ಸಹಿಸುವುದಲ್ಲ, ಇದಕ್ಕೆ ಶಿಕ್ಷೆ ಆಗಬೇಕು, ಶಿರಚ್ಛೇದನ ಆಗಬೇಕು. ಏನು ಮಾಡೋದು? ಏನನ್ನೂ ಆಡಲಿಲ್ಲ ರೇಣುಕಾಂಬೆ. ಆಗ ಸಿಟ್ಟಿನಿಂದ ಜಮದಗ್ನಿ ಮಹರ್ಷಿಗಳು ತಮ್ಮ 4 ಮಕ್ಕಳಲ್ಲಿ ಒಬ್ಬೊಬ್ಬರಾಗಿ ಕರೀತಾರೆ. 4 ಮಕ್ಕಳಲ್ಲವೇ ಅವರು ತಾಯಿಯನ್ನು ಶಿರವನ್ನು ಛೇದಿಸುವುದಕ್ಕೆ ಅವರು ಒಪ್ಪುವುದಿಲ್ಲ, ನಿರಾಕರಿಸುತ್ತಾರೆ. ಆಗ ಜಮದಗ್ನಿ ಮಹರ್ಷಿಗಳು ಅವರಿಗೆ ಜಡತ್ವವನ್ನು ಹೊಂದಿ ಎಂಬುದಾಗಿ ಶಪಿಸಿಬಿಡುತ್ತಾರೆ. ಅವರು ನಿಷ್ಕ್ರಿಯರಾಗಿ ಜಡತ್ವರಾಗಿ ಬಿದ್ದು ಬಿಡುತ್ತಾರೆ. ನಂತರದಲ್ಲಿ ರೇಣುಕಾಂಬೆಯ ಮೇಲಿನ ಸಿಟ್ಟು ಅವರಿಗೆ ನಿಲ್ಲಲಿಲ್ಲ. ಕರೆದರು, ಪರಶುರಾಮ, ಎಲ್ಲಿದ್ದೀಯೇ ನೀನು? ಪರಶುರಾಮ ಕೈಲಾಸದಲ್ಲಿದ್ದವನು ಅತ್ಯಂತ ಶೀಘ್ರವಾಗಿ ತಂದೆಯ ಕರೆಯುವ ಸ್ಥಳಕ್ಕೆ, ತಂದೆ ಇದ್ದಲ್ಲಿ ಬರ್ತಾನೆ. ಏನಪ್ಪ ಕರೆದ ಕಾರಣ? ಆಗ ಜಮದಗ್ನಿ ಮಹರ್ಷಿಗಳು ಹೇಳುತ್ತಾರೆ, ಪಾಪಿಯಾದಂತಹ ನಿನ್ನ ತಾಯಿಯ ಶಿರವನ್ನು ಛೇದನ ಮಾಡು ಪರಶುರಾಮ. ತಾಯಿಯ ಶಿರವನ್ನು, ಕೊರಲನ್ನು ಕೊಯ್ಯುವುದೇ ನಾನು? ವಿಚಾರ ಮಾಡ್ತಾನೆ ಪರಶುರಾಮ. ಆದರೆ ಹೆಚ್ಚು ಹೊತ್ತು ವಿಚಾರ ಮಾಡದೆ ಪಿತೃವಾಕ್ಯವನ್ನು ಕೂಡಲೇ ನೆರವೇರಿಸುವುದಕ್ಕಾಗಿ ತನ್ನ ಕೊಡಲಿಯಿಂದ, ಅಂದರೆ ಪರಶುವಿನಿಂದ, ರೇಣುಕೆಯ ತಲೆಯನ್ನು ಕತ್ತರಿಸುತ್ತಾನೆ. ಆಗ ಜಮದಗ್ನಿ ಮಹರ್ಷಿಗಳಿಗೂ ಅತ್ಯಂತ ಸಂತೋಷದಿಂದ ತನ್ನ ಮಗನಾದಂತಹ ಪರಶುರಾಮನನ್ನು ಅಭಿನಂದಿಸುತ್ತಾರೆ, ಆಲಿಂಗಿಸುತ್ತಾರೆ,
ಕೊಂಡಾಡುತ್ತಾರೆ. ಕಣ್ಣಲ್ಲಿ ನೀರು ಅವರಿಗೂ ಸಹಿತ. ಮನದಲ್ಲಿ ಹೆಂಡತಿ ಹೋದದ್ದು, 4 ಮಕ್ಕಳು ಹೋದದ್ದು ದುಃಖ ಆಗೇ ಆಗ್ತದೆ. ಆಗಲೂ ಪರಶುರಾಮನನ್ನು ಹೊಗಳಿ, ಪರಶುರಾಮ, ನೀನು ಪಿತೃವಾಕ್ಯವನ್ನು ಪರಿಪಾಲನೆಯನ್ನು ಮಾಡಿ ಅತ್ಯಂತ ಶ್ರೇಷ್ಠವಾದಂತಹ ಕೃತ್ಯವನ್ನು ಕೈಗೊಂಡಿದ್ದೀಯೆ. ನನಗೂ ಸಂತೋಷವನ್ನುಂಟು ಮಾಡಿದ್ದೀಯೆ. ಈಗ ನಿನಗೆ ನಾನು ವರವನ್ನು ಕೊಡ್ತೇನೆ ಪುತ್ರ, ಏನನ್ನು ಕೊಡಲಿ? ಪರಶುರಾಮ ಹೇಳಿದ, ಅಪ್ಪ, ನಿನ್ನ ಮಾತನ್ನು ಪೂರೈಸಿದ್ದೇನೆ. ಹಾಗಾಗಿ ನನ್ನದೊಂದು ಕೋರಿಕೆ. ಈಗ ಮೃತರಾದಂತಹ ತಾಯಿ, ನನ್ನ ಸಹೋದರರು ಬದುಕಿ ಬರಲಿ, ಮೊದಲಿನಂತೆಯೇ ಆಗಲಿ ನಮ್ಮ ಸಂಸಾರ. ಕೇಳಬೇಕೆ? ಜಮದಗ್ನಿಯವರು ಈಗಾಗಲೇ ಮನಸ್ಸಿನಲ್ಲಿ ನೊಂದು ಹೋಗಿದ್ದರು. ಪರಶುರಾಮನ ಮಾತಿನಿಂದ ಅವರಿಗೂ ಸಂತೋಷವೇ ಆಯಿತು ಮನಸ್ಸಿನಲ್ಲಿ. ಅವನ ವರವನ್ನು, ಕೇಳಿದ ವರವನ್ನು ಮನ್ನಿಸಿದರು, ಕೊಟ್ಟರು. ರೇಣುಕಾಂಬೆ ಎದ್ದು ನಿಂತಳು. 4 ಸಹೋದರರು ಸಹಿತ ಎದ್ದು ನಿಂತರು. ಇದು ಪರಶುರಾಮನ ಕತೆ. ನಾವೆಲ್ಲ ತಿಳಿದುಕೊಳ್ಬೇಕು. ಅತ್ಯಂತ ಪುಣ್ಯಕಥೆ. ವಿ ಎನ್ ಭಾಗವತ್, ಬರ್ಪಳ್ಳಿ.